ನಮಸ್ಕಾರ ಗೆಳೆಯನೇ. ಒಂದು ದೊಡ್ಡ ಸಮರದಲ್ಲಿ ಗೆದ್ದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಬರೀ ಸಂಭ್ರಮ ಅಷ್ಟೇ ಅಲ್ಲ, ಮುಂದೇನು ಮಾಡಬೇಕು ಅನ್ನುವಂತಹ ತವಕ ಮತ್ತು ತಂತ್ರ ಮುಖ್ಯವಾಗಿ ಎದ್ದು ಕಾಣ್ತಿದೆ. ಒಂದು ಯಡಿಯೂರಪ್ಪ ಮತ್ತು ಅವರ ಕಟ್ಟ ಬೆಂಬಲಿಗರ ಪಾಳ್ಯದಲ್ಲಿ ಒಂದು ರೀತಿಯ ತಂತ್ರವಾದರೆ, ಇದೀಗ ಬಿಜೆಪಿ ಅಧ್ಯಕ್ಷರ ಪಾಳ್ಯದಲ್ಲಿ ಮತ್ತೊಂದು ರೀತಿಯ ಲೆಕ್ಕಾಚಾರ. ಯಾಕೆಂತಂದರೆ ಮುಂದೆ ಬಸ್ಕಿ ಮತ್ತು ಬಸವ ಕಲ್ಯಾಣ ಚುನಾವಣೆಗಳು ಬರ್ತಿರುವ ಹಿನ್ನೆಲೆಯಲ್ಲಿ ಮುಂದೆ ಅನುಸರಿಸಬೇಕಾದಂತಹ ತಂತ್ರಗಳೇನು ಅನ್ನೋದು ಒಂದು ಬಣ ಯೋಚನೆ ಮಾಡ್ತಿದ್ರೆ, ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಿ ತನ್ನ ನೆಲೆಯನ್ನು ಸುಭದ್ರಗೊಳಿಸ್ಕೊಳ್ಳೋದಕ್ಕೆ ಯಡಿಯೂರಪ್ಪ ಅವರು ಮತ್ತೊಂದು ತಂತ್ರಕ್ಕೆ ಸಜ್ಜಾಗಿರುವುದು ಇವತ್ತು ಕಂಡು ಬರ್ತಿರುವ ದೃಶ್ಯ. ಹೀಗಾಗಿ ಇದರ ಬಗ್ಗೆ ಇಂದಿನ ಮಾತು ಮಂಥನ ಗೆಳೆಯರೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಒಂದು ರೀತಿಯಲ್ಲಿ ಇವೆರಡೂ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು 4 ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿರುವುದು ಒಂದು ರೀತಿಯಲ್ಲಿ ಭರ್ಜರಿ ಶಕ್ತಿಯನ್ನು ತಂದುಕೊಟ್ಟಿದೆ. ಎಂಥ ಕ್ರುಷಿಯಲ್ ಟೈಮಲ್ಲಿ ಶಕ್ತಿ ಬಂತು ಅಂತಂದರೆ, ಅವರ ನಾಯಕತ್ವವನ್ನು ಪ್ರಶ್ನಿಸುವ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಮತ್ತು ನಾಯಕತ್ವದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ ದೆಹಲಿನಲ್ಲೂ ಕೂಡ ಕೆಲವು ವಿದ್ಯಮಾನಗಳು ಪರೋಕ್ಷವಾಗಿ ನಡೀತಾ ಇದ್ದು ಮತ್ತು ಅದರ ಸುಳಿವು ಕೂಡ ಮುಖ್ಯಮಂತ್ರಿಗೆ ಸಿಕ್ಕಿತು. ಅಂದರೆ ವಯಸ್ಸಿನ ಆಧಾರದ ಮೇಲೆ ಬಿಜೆಪಿಯಲ್ಲಿರುವ ನೀತಿ ಸಂಹಿತೆಯ ಆಧಾರದ ಮೇಲೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಯತ್ನಕ್ಕೆ ಚಾಲನೆಯನ್ನು ನೀಡಲಾಗಿತ್ತು ಅಂತಲೇ ಹೇಳಬಹುದು. ಆದರೆ ಈ ಚುನಾವಣೆಯ ಫಲಿತಾಂಶ ಮುಖ್ಯಮಂತ್ರಿಗೆ ಒಂದು ವಿಶೇಷವಾದಂತಹ ಟಾನಿಕ್ ಕೊಟ್ಟಾಗಿದೆ. ಏನದು? ತನಗೆ ವಯಸ್ಸಾಗಿದ್ರೂ ತನ್ನ ಜನಪ್ರಿಯತೆ ಕುಸಿದಿಲ್ಲ. ನಾವು ದಿ ಪೋಸ್ಟ್ ಆಲ್ರೆಡಿ ಬಹಳಷ್ಟು ಸರಿ ಈ ಬಗ್ಗೆ ವಿಶ್ಲೇಷಣೆ ಮಾಡಿದೆ ಮತ್ತು ತಾನಿನ್ನೂ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಪಕ್ಷವನ್ನು ಯಶಸ್ವಿಯಾಗಿ ಗೆಲ್ಲಿಸುವಷ್ಟು ಶಕ್ತಿಶಾಲಿ ಅಂತ ಆ ಸ್ಪೆಸಿಫಿಕ್ ಮತ್ತು ಸ್ಪಷ್ಟ ಸಂದೇಶವನ್ನು, ಅಂದರೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಇಲ್ಲ ಎನ್ನುವಂತಹ ಸಂದೇಶ ಖುದ್ದು ಮುಖ್ಯಮಂತ್ರಿಯಿಂದ ಹೈಕಮಾಂಡ್ಗೆ ತಲುಪುವ ಮೂಲಕ ಒಂದು ಹೊಸ ರೀತಿಯ ಟರ್ನ್, ಒಂದು ಹೊಸ ರೀತಿಯ ಟ್ವಿಸ್ಟ್ ಬಿಜೆಪಿಯಲ್ಲಿ ಕಾಣಿಸ್ಕೊಂಡಿದೆ. ದಿ ಕ್ವಶನ್ ಆಫ್ ಚೇಂಜಿಂಗ್ ಲೀಡರ್ಶಿಪ್ ಡಸಂಟ್ ಎಕ್ಸಿಸ್ಟ್ ಅಟ್ ಆಲ್ ಅಂತ ಸ್ಪೆಸಿಫಿಕ್ ಆಗಿ ಅವರ ಬೆಂಬಲಿಗರು ಇಂಥದ್ದೊಂದು ಸುಳಿವನ್ನು ಪದೇ ಪದೇ ಕೊಡ್ತಿದ್ದಾರೆ. ಇದು ಬಿಜೆಪಿನಲ್ಲಿ ಮತ್ತು ಹೈಕಮಾಂಡ್ನಲ್ಲಿ ಯಾವ ರೀತಿಯ ವಿದ್ಯಮಾನಕ್ಕೆ ಮತ್ತು ಯಾವ ರೀತಿಯ ನಿರ್ಧಾರಗಳಿಗೆ ಕಾರಣ ಆಗ್ಬೋದು ಅನ್ನೋದೇ ಇದೀಗ ಬಿಜೆಪಿಯಲ್ಲಿನ ಕುತೂಹಲಕಾರಿ ಘಟ್ಟಾಗಿದೆ. ಅಂದರೆ ಯಡಿಯೂರಪ್ಪ ಏನು ಮಾಡ್ತಿದ್ದಾರೆ ಅಂದರೆ, ದೊಡ್ಡ ಮಟ್ಟದಲ್ಲಿ ಸರ್ಜರಿ ಮಾಡೋದಕ್ಕೆ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆ ಇಂಗಿತದ ಒಂದು ಸಣ್ಣ ಭಾಗ ಏನಿದೆ, ಅವರ ಪ್ರಯತ್ನ ಏನಿದೆ, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಸರ್ಕಾರ ಮಾಡೋಕ್ಕೆ ಅವಕಾಶ ಇದೆ ಆಗಿದೆ ಅನ್ನೋಂಥದ್ದು ದೇಶದ ಜನರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಇರುವಂಥ ವಿಶ್ವಾಸಕ್ಕೆ ಇದೊಂದು ಒಳ್ಳೆಯ ತಾಜಾ ಉದಾಹರಣೆ ಅಂತ ನಾನಾದರೂ ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ನಡ್ಡಾ ಅವರಿಗೆ, ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರಿಗೆ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಂದರೆ ಯಾಕೆ ಈ ಸರ್ಜರಿ? ಅದು ವಿಶೇಷವಾಗಿ ತಾನೊಬ್ಬ ಬಲಿಷ್ಠ ನಾಯಕನಾಗಿ ಹೊರಹೊಮ್ಮಿದಾಗ ತನ್ನ ಜೊತೆಗೆ ತನ್ನ ಸಂಪುಟಕ್ಕೆ ತನ್ನ ಬೆಂಬಲಿಗರನ್ನ ಮತ್ತು ತಾನು ಬಯಸಿದಂತೆ ಕೇಳುವ ಸಚಿವರ ಪಡೆಯನ್ನು ಇಟ್ಟುಕೊಳ್ಳೋದು ಮತ್ತು ಇಂತಹದೊಂದು ಸರ್ಜರಿಯನ್ನು ಮಾಡುವುದರ ಮೂಲಕ ತಾನೊಬ್ಬ ದೊಡ್ಡ ನಾಯಕನಾಗಿ, ಇನ್ನಷ್ಟು ದೊಡ್ಡ ನಾಯಕನಾಗಿ ಹೊರಹೊಮ್ಮುವ ಸಂದೇಶವನ್ನು ರವಾನೆ ಮಾಡೋದು ಮುಖ್ಯಮಂತ್ರಿಗಳ ಸ್ಪಷ್ಟ ತಂತ್ರ. ಅದು ಅಂದರೆ ಸಂಪುಟದಲ್ಲಿ ತನ್ನ ಎದುರಾಳಿ ಬಣದ ಕೆಲವರನ್ನು ಸಂಪುಟದಿಂದ ಬಿಟ್ಟು ಮತ್ತು ಜಾತಿ ಆಧಾರದ ಮೇಲೆ, ಬೆಂಬಲದ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ ತನ್ನ ಬೆಂಬಲಿಗರನ್ನೇ ಹೆಚ್ಚು ಅವಕಾಶವನ್ನು ಕಲ್ಪಿಸಿ ತಾನು ಒಬ್ಬ ಶಕ್ತಿಶಾಲಿ ಮುಖ್ಯಮಂತ್ರಿಯಾಗಿ, ಇನ್ನಷ್ಟು ಶಕ್ತಿಶಾಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುವುದು ಮತ್ತು ಮುಂದೆ ತನ್ನ ಅಧಿಕಾರ ಅವಧಿ ಮುಂದೆ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಬರ್ದಲೇ ಇರೋ ಥರ ನೋಡ್ಕೊಳ್ಳೋದು ಯಡಿಯೂರಪ್ಪ ಅವರ ಒಂದು ಸ್ಪಷ್ಟವಾದಂತಹ ಒಂದು ತಂತ್ರ. ಮತ್ತು ಈ ಚುನಾವಣೆಯಲ್ಲಿ, ಈ 2 ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ, ಈ 4 ಪರಿಷತ್ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ಒಂದು ವೇಳೆ ನಾಯಕತ್ವ ಬದಲಾವಣೆಯ ವಿಚಾರ ಬಂದರೆ ಮತ್ತು ಅದಕ್ಕೆ ಎದುರಾಗಿ ನಿಂತು ಇಲ್ಲ, ಅದು ಸಾಧ್ಯವಿಲ್ಲ, ಅದನ್ನು ಡ್ರಾಪ್ ಮಾಡಿ ಅಂತ ವರಿಷ್ಠರಿಗೆ ತಿಳಿಸುವಷ್ಟು ಸ್ಪಷ್ಟವಾಗಿ ಅವರು ಒಂದು ರೀತಿಯಲ್ಲಿ ಕಠಿಣ ನಿರ್ಧಾರಕ್ಕೆ ಕ್ರಮೇಣ ಬರ್ತಾ ಇದ್ದಾರೆ ಅಂತ ನನಗೆ ಉನ್ನತ ಮೂಲದ ಮಾಹಿತಿಗಳು ದಿ ಪೋಸ್ಟ್ಗೆ ಲಭ್ಯವಾಗಿವೆ ಗೆಳೆಯರೆ. ಅಂದರೆ ಯಾವ ರೀತಿಯ ಸರ್ಜರಿ ಮತ್ತು ಯಾವ ರೀತಿಯ ತಂತ್ರಗಾರಿಕೆ? ಈಗ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೇನೆ ಗೆಳೆಯರೆ, ಬಿಜೆಪಿನಲ್ಲಿ ಒಂದು ರೀತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷದ ಮೇಲೆ ಯಡಿಯೂರಪ್ಪ ಅವರಿಗೆ ಹೊರಟೋಗಿದೆ.
ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವರ ಪ್ರಾಬಲ್ಯ ಬಂದ ಮೇಲೆ ಯಡಿಯೂರಪ್ಪ ಅವರಿಗೆ ಪಕ್ಷದ ಮೇಲೆ ಹೋಲ್ಡ್ ಹೊರಟೋಗಿದೆ. ಅಂದರೆ ಪಕ್ಷದಲ್ಲಿ ಕಟೀಲ್ಗೂ ಮತ್ತು ಮುಖ್ಯಮಂತ್ರಿ ನಡುವೆಯೂ ಕೂಡ ಬಹಳಷ್ಟು ವಿಚಾರಗಳಿಗೆ ವ್ಯತ್ಯಾಸಗಳಿವೆ ಮತ್ತು ಪಕ್ಷದ ಬಹಳಷ್ಟು ನೇಮಕಾತಿಗಳು ಯಡಿಯೂರಪ್ಪ ಅವರ ಗಮನಕ್ಕೆ ಬರದಲೇ ಕೆಲವು ನೇಮಕಾತಿಗಳು ಆಗ್ತವೆ ಅನ್ನುವ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಸರ್ಕಾರದ ಮಟ್ಟದಲ್ಲೂ ಕೂಡ ಪ್ರತಿ ಹಂತದಲ್ಲೂ ಹೈಕಮಾಂಡ್ ಮುಂದೆ ಕಾಯಬೇಕಾಗಿದೆ. ಪ್ರತಿ ವಿಚಾರಕ್ಕೂ ಹೈಕಮಾಂಡ್ ಮರ್ಜಿಗಾಗಿ ಕಾಯಬೇಕಾಗಿದೆ. ದೆಹಲಿಗೆ ಹೋಗಿ ಬರಿಗೈಲಿ ಬರಬೇಕಾಗಿದೆ. ಹೀಗಾಗಿ ಸಂಪುಟ ರಚನೆ ಸೇರಿದಂತೆ ಮತ್ತು ಸರ್ಕಾರದ ಕೆಲವು ವಿಚಾರದಲ್ಲೂ ಯಡಿಯೂರಪ್ಪ ಅವರ ಕೈಯನ್ನ ಕಟ್ಟಿ ಹಾಕಲಾಗಿದೆ. ಹೀಗಾಗಿ ಈ ಕಟ್ಟಿ ಹಾಕಿರುವ ಕೈಗಳನ್ನ ಬಿಡಿಸಿಕೊಳ್ಳೋದಕ್ಕೆ ಯಡಿಯೂರಪ್ಪ ಅವರು ಈಗ ಸಜ್ಜಾಗಿದ್ದಾರೆ ಅನ್ನೋದು ಈಗಿನ ವಿದ್ಯಮಾನ ಗೆಳೆಯರೆ. ಅಂದ್ರೆ ಈಗ ಅಪ್ಪ ಮತ್ತು ಮಗ, ಅಪ್ಪ ಯಡಿಯೂರಪ್ಪ, ಮಗ ವಿಜೇಂದ್ರ, ಈ ಜೋಡಿ ಇದೆಯಲ್ಲ, ಈ ಜೋಡಿ ಭಾರತೀಯ ಜನತಾ ಪಕ್ಷದಲ್ಲಿ, ರಾಜ್ಯ ಭಾರತೀಯ ಜನತಾ ಪಕ್ಷದಲ್ಲಿ ಇದೀಗ ಹೊಸ ಕಾಂಬಿನೇಷನ್ ಆಗ್ತಾ ಇದೆ. ಏನ್ ಕಾಂಬಿನೇಷನ್? ಮಗನ ಮೂಲಕ ಪಕ್ಷದ ಮೇಲೆ ನಿಯಂತ್ರಣವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಯಡಿಯೂರಪ್ಪ ಪ್ರಯತ್ನ ಪಡ್ತಿದ್ದಾರೆ. ಹಾಗೇನೆ ಸರ್ಕಾರದ ಮೇಲೆ ತನ್ನ ನಿಯಂತ್ರಣವನ್ನು ಮರು ಪ್ರತಿಷ್ಠಾಪನೆ ಮಾಡಿಕೊಂಡು ಕೆಲವು ಸ್ವತಂತ್ರ ನಿರ್ಧಾರಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಅವರು ಸಜ್ಜಾಗ್ತಾ ಇದ್ದಾರೆ. ಈಗ ಶಿರಾದಲ್ಲೇ ತಗೊಳ್ಳಿ, ಲಿಂಗಾಯತರ ಒಂದು ಸಂಖ್ಯೆ, ಮತದಾರರ ಸಂಖ್ಯೆ ಒಂದು 4,000 ಇರ್ಬೋದು. ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅದು. ಕೇರ್ಪೇಟೆನೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಇವೆರಡೂ ಕೂಡ ಈ ಹಳೆ ಮೈಸೂರು, JDS ಮತ್ತು ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ, ಲಿಂಗಾಯತರ ಪ್ರಾಬಲ್ಯವೇ ಇಲ್ಲದಂತಹ ಪ್ರದೇಶದಲ್ಲಿ ವಿಜೇಂದ್ರ ಹೋಗಿ ಅಲ್ಲಿ ಬೇರು ಮಟ್ಟದಲ್ಲಿ ಇದ್ದಂತಹ ಮೂರನೇ ಬಿಜೆಪಿ ಯಾವ ಚುನಾವಣೆಯಲ್ಲೂ ಸೆಕೆಂಡ್ ಪ್ಲೇಸ್ ಕೂಡ ಬಂದಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಹುಡುಕಿ ಬೇರೆ ಪಕ್ಷದಿಂದ ಕಾರ್ಯಕರ್ತರನ್ನ ತಂದು ಪಕ್ಷವನ್ನು ಬಿಲ್ಡ್ ಮಾಡಿ ಗೆಲ್ಲಿಸುವುದರ ಮೂಲಕ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಒಬ್ಬ ಸಂಘಟನಾತ್ಮಕ ಚತುರನಾಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ ಪಕ್ಷದ ಮಟ್ಟದಲ್ಲಿ ಅವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ಮತ್ತು ಪಕ್ಷವನ್ನ ಅವರ ತೆಕ್ಕೆಗೆ ತರೋದಕ್ಕೆ, ಪಕ್ಷದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆಯೋದಕ್ಕೆ ಮತ್ತು ವರಿಷ್ಠರನ್ನ ಗುರುಸೋ ರೀತಿಯಲ್ಲಿ ಮಾಡೋದಕ್ಕೆ ಯಡಿಯೂರಪ್ಪ, ಅಂದ್ರೆ ಭವಿಷ್ಯದ ನಾಯಕನನ್ನಾಗಿ ವಿಜೇಂದ್ರ ಅವರನ್ನ ರೂಪಿಸೋದಕ್ಕೆ ಯಡಿಯೂರಪ್ಪ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇದೀಗ ಬಸವ ಕಲ್ಯಾಣಕ್ಕೂ ಕೂಡ ಅವರು ಹೋಗ್ತಾ ಇದ್ದಾರೆ. ವಿಜೇಂದ್ರ ಅವರು ಬಸವ ಕಲ್ಯಾಣಕ್ಕೂ ಹೋಗಿ ಅಲ್ಲೂ ಕೂಡ ಈಗಲಿಂದಲೇ ಪಕ್ಷದ ಗೆಲುವಿಗೆ, ಅದು ಕಾಂಗ್ರೆಸ್ನ ಸೀಟ್, ಅಲ್ಲಿ ಪಕ್ಷದ ಗೆಲುವಿಗೆ ರಂಗವನ್ನ ಸಜ್ಜು ಮಾಡೋದಕ್ಕೆ ಅವರು ಸ್ಪೆಸಿಫಿಕ್ ಆದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಪಕ್ಷದ ಮೇಲೆ ನಿಯಂತ್ರಣ, ಇಲ್ಲಿ ಸರ್ಕಾರದ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳೋದ್ರ ಮೂಲಕ ಅಪ್ಪ ಮಗ ಜೋಡಿ ಬಿಜೆಪಿಯ ಒಂದು ವಿಶಿಷ್ಟ ಒಂದು ಕಾಂಬಿನೇಷನ್ ಆಗಿ ಹೊರಹೊಮ್ತಾ ಇದ್ದು, ಇನ್ನು ಮುಂದೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಇಲ್ಲ ಎನ್ನುವಂತಹ ವಾತಾವರಣವನ್ನ ಕಲ್ಪನೆ ಮಾಡೋದಕ್ಕೆ, ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ. ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಇದು ಎಕ್ಸ್ಪ್ಯಾನ್ಷನ್ಗೆ ವರಿಷ್ಠ ಅನುಮತಿಯನ್ನ ಕೋರ್ತೀನಿ, ಎಕ್ಸ್ಪ್ಯಾನ್ಷನ್ ಅಲ್ಲ, ಬಿಗ್ ಸರ್ಜರಿಗೆ ವರಿಷ್ಠ ಅನುಮತಿಯನ್ನ ಕೋರ್ತೀನಿ ಅನ್ನೋ ಮಾತನ್ನ ಅವ್ರು ಕೇಳಿ, ಒಂದು ವೇಳೆ ವರಿಷ್ಠರು ದೊಡ್ಡ ಸರ್ಜರಿಗೆ ಒಪ್ಪಿಗೆ ಕೊಟ್ಟಿದ್ದೆ ಆದರೆ ನಾಯಕತ್ವ ಬದಲಾವಣೆ ಸದ್ಯಕ್ಕಿಲ್ಲ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಯಾಕೆಂತಂದ್ರೆ ಹೋಗು, ನಿನಗೆ ಬೇಕಾದ ರೀತಿಯ ಸಚಿವರನ್ನ ಹಾಕೊಂಡು ನೀವು ಸಮರ್ಥ ಸರ್ಕಾರವನ್ನು ಕೊಡಿ, ಯಾರಿಗೆ ನೀವು ಡ್ರಾಪ್ ಮಾಡ್ಕೋತೀರಾ ಮಾಡಿ ಅನ್ನುವಂತಹ, ಅಂದ್ರೆ ನಿಮಗೆ ಸ್ವತಂತ್ರವನ್ನ ಕೊಟ್ಟ ಹಾಗೆ, ಅಂತ ಸ್ವತಂತ್ರವನ್ನ ಕೊಟ್ಟ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಯಡಿಯೂರಪ್ಪನವರು ಎಂಥ ಚಾಣಾಕ್ಷರು ಅಂತಂದ್ರೆ, ಅವರ ವಿರುದ್ಧ ಇದ್ದಂತಹ ಭಿನ್ನಮತದ ಧ್ವನಿ ಯತ್ನಾಳ್ ಅವರು ಸೋಮಣ್ಣ ಅವ್ರನ್ನ, ಸಚಿವ ಸೋಮಣ್ಣ ಅವರನ್ನ ಬಾಗಲಕೋಟೆಗೆ ಕಳಿಸಿ ಯತ್ನಾಳ್ ಅವರ ಕೆಲವು ಬೇಡಿಕೆಗಳನ್ನ, ಅಲ್ಲಿ ಕೆಲವು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಬೇಡಿಕೆಗಳಿತ್ತು, ಅದೆಲ್ಲ ಬಿಡುಗಡೆ ಮಾಡಿಸಿ ಅಲ್ಲಿ ಯತ್ನಾಳ್ ಅವರ ಮನವೊಲಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ್ರೆ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೋಬಹುದು. ಹೀಗಾಗಿ ಅಂದ್ರೆ ಯತ್ನಾಳ್ ಅವರು ನೆಕ್ಸ್ಟ್ ಸಂಪುಟ ಸರ್ಜರಿ ಆದ್ರೆ ಒಂದು ಉತ್ತಮ ಖಾತೆ ಪಡೆದು ಅವರು ದೊಡ್ಡ ಮಂತ್ರಿ ಸ್ಥಾನವನ್ನು ಪಡ್ಕೋತಾರೆ ಅನ್ನುವಂತಹ ಸಂದೇಶ ರವಾನೆಯಾಗಿದೆ. ಅಂದ್ರೆ ಪಕ್ಷದ ಒಳಗಿರುವ ತನ್ನ ವೈರಿಗಳನ್ನು ಕೂಡ ಅವ್ರನ್ನ ಸಮಾಧಾನ ಪಡಿಸಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ, ಆ ಒಂದು ಕೆಲಸಕ್ಕೆ ಯಡಿಯೂರಪ್ಪ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ತಮ್ಮ ನಾಯಕತ್ವ ಇಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮ ನಾಯಕತ್ವದ ವಿರುದ್ಧ ಯಾವುದೇ ಅಪಸ್ವರ ಬರಬಾರದು, ದೆಹಲಿನಲ್ಲೂ ಕೂಡ ತಮ್ಮ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬರಬಾರದು. ಹೀಗಾಗಿ ಈ ಬೇಸ್ ಅನ್ನ ಅವರು ವ್ಯವಸ್ಥಿತವಾಗಿ ಅವರು ಮಾಡ್ಕೋತಿರೋದು ಅವರ ತಂತ್ರಗಾರಿಕೆಗೆ ಒಂದು ಹಿಡಿದಂತಹ ಕೈಗನ್ನಡಿಯಾಗಿದೆ ಗೆಳೆಯರೆ. ಇನ್ನು ಅವರ ಮಗ ಇದೀಗ ಬಸವ ಕಲ್ಯಾಣ ಅಂತೂ ಅಲ್ಲಿರುವ ಓಟಿನ ಪ್ಯಾಟರ್ನ್ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಗೆಲ್ಲೋದಕ್ಕೆ ಹೇಳಿ ಮಾಡಿಸಿದಂತಹ ಕ್ಷೇತ್ರ.
ಆ ಕ್ಷೇತ್ರದಲ್ಲಿ ಇನ್ನು ಮಸ್ಕಿ ಕ್ಷೇತ್ರದಲ್ಲಿ ಇನ್ನು ಬಿಜೆಪಿ ಗೆದ್ರಂತೂ ಯಡಿಯೂರಪ್ಪ ಅವರ ಜನಪ್ರಿಯತೆ ಮತ್ತು ಅವರ ಮಗನ ನೈಪುಣ್ಯತೆ ಏನು ರಾಜಕೀಯ ನೈಪುಣ್ಯತೆ ಮತ್ತು ರಾಜಕೀಯ ತಂತ್ರಗಾರಿಕೆಯ ಕಲೆ ಇದೆಯಲ್ಲ, ಆ ಕಲೆ ಅದು ತುಂಬ ಜನ ಧನಬಲದ ಕಲೆ, ಅವರ ಪವರ್ ಹೋಗ್ತಿದ್ದಂಗೆ ಅದು ಉಳ್ಕೊಳ್ಳಲ್ಲ ಅಂತ ಕಾಮೆಂಟ್ಸ್ಗಳು ಇದ್ದೇ ಇವೆ. ಇಲ್ಲಿ ಅದು ಬೇರೆ ವಿಚಾರ. ಆದರೆ ಸದ್ಯಕ್ಕಂತೂ ಈ ಜೋಡಿ ಇದೆಯಲ್ಲ, ಭಾರತೀಯ ಜನತಾ ಪಕ್ಷ ಮತ್ತು ಸರ್ಕಾರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ಶಕ್ತಿಶಾಲಿಯಾಗಿ ಹೊರಹೊಮ್ಮೋದಕ್ಕೆ ಈ ಪ್ರಯತ್ನ ಪಡ್ತಿರುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಿವೆ. ಇನ್ನು ವಿಜೇಂದ್ರ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಇದ್ದಾಗ ಯಾರು ಒಪ್ಪದೇ ಇರಲಿ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರು ಪ್ರಭಾವಶಾಲಿಯಾಗಿದ್ದಾರೆ, ಕೈ ಹಾಕ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಗೆಳೆಯರೆ. ಇದನ್ನ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿ ಬಂದಿಲ್ಲ. ಇದು ನಮಗೆ ಮೇಲ್ನೋಟಕ್ಕೆ ಮತ್ತು ಬದಲಾದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಕಂಡು ಬರ್ತಿರುವಂತಹ ದೃಶ್ಯ ಗೆಳೆಯರೆ. ಆದರೆ ಇದು ಪಕ್ಷದ ಕೆಲವು ನಾಯಕರಿಗೆ ಇರುಸು ಮುರುಸನ್ನು ಕೂಡ ತಂದಿದೆ. ಯಾಕೆಂತಂದ್ರೆ ಶಿರಾ ವಿಚಾರವನ್ನೇ ತಗೊಳ್ಳಿ. ಶಿರಾದಲ್ಲಿ ಕಟೀಲ್ ಅವರು ಖುದ್ದು ಹೋಗಿ ಪ್ರಚಾರವನ್ನ ಮಾಡಿದ್ರು, ಅಶೋಕ್ ಅವರು ಪ್ರಚಾರವನ್ನ ಮಾಡಿದ್ರು, ಮತ್ತೆ ರವಿಕುಮಾರ್ ಅವರು ಪ್ರಚಾರವನ್ನ ಮಾಡಿದ್ರು, ಮತ್ತು ಗೋವಿಂದ ಕಾರಜೋಳ ಅಂತೂ ಅಲ್ಲೇ ಬಿಟ್ಟು ಪ್ರಚಾರ ಮಾಡಿದ್ರು. ಹೀಗಾಗಿ ಎಲ್ಲಾ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಒಗ್ಗಟ್ಟಿಂದ ಅಲ್ಲಿ ಹಗಲು ರಾತ್ರಿ ಎಂದಲೇ ಕೆಲಸ ಮಾಡಿ ಅಲ್ಲಿ ತಂತ್ರಗಳನ್ನ ರೂಪಿಸಿ ಪಕ್ಷದ ಅಲ್ಲಿ ಗೆಲುವಿಗೆ ಕಾರಣರಾಗಿದ್ದಾರೆ. ಆದ್ರೆ ಕ್ರೆಡಿಟ್ ಮಾತ್ರ ಬರೀ ವಿಜೇಂದ್ರಗೆ ಹೋಗ್ತಿರೋದು ಅಷ್ಟು ಸರಿಯಿಲ್ಲ ಅನ್ನುವಂತಹ ಅಭಿಪ್ರಾಯ ಖುದ್ದು ಪಕ್ಷದ ಅಧ್ಯಕ್ಷರಲ್ಲೇ ಇದೆ. ಅವರು ತಮ್ಮ ಅಧಿಕೃತ ವೆಬ್ಸೈಟ್ ಅಲ್ಲಿ, ಪಕ್ಷದ ವೆಬ್ಸೈಟ್ ಅಲ್ಲಿ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಹೇಳಿ ಮತ್ತು ಸಂಬಂಧಪಟ್ಟ ತಂತ್ರವನ್ನು ರೂಪಿದವರಿಗೆ ಕೃತಜ್ಞತೆಯನ್ನು ಹೇಳುವಂತಹ ಒಂದು ಪ್ರತಿಕ್ರಿಯೆಯಲ್ಲಿ ಎಲ್ಲೂ ಅವರು ವಿಜೇಂದ್ರ ಅವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಇದನ್ನ ಪರೋಕ್ಷವಾಗಿ ಸ್ವಲ್ಪ ಗಮನಿಸಿದ್ರೆ ಒಂದು ರೀತಿಯಲ್ಲಿ ವಿಜೇಂದ್ರ ಅವರನ್ನ ವೈಭವೀಕರಿಸಲಾಗ್ತಿದೆ ಎನ್ನುವಂತಹ ಅಭಿಪ್ರಾಯ ಪಕ್ಷದ ಒಳಗಡೆ ರೂಪುಗೊಳ್ತಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಿದೆ ಗೆಳೆಯರೆ. ಇದು ಮೇಲ್ನೋಟದ ಒಂದು ಚಿತ್ರಣ. ಆದರೆ ವರಿಷ್ಠರ ವಿಚಾರಕ್ಕೆ ಬಂದಾಗ ಇಷ್ಟೆಲ್ಲ ವಿಚಾರಗಳಿಗೆ ವರಿಷ್ಠರು ಜಗ್ತರ. ಅಂದ್ರೆ ಹೋಗು, ನಿಮಗೆ ಬೇಕಾದ ರೀತಿಯಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡ್ಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಅನ್ನ ಯಡಿಯೂರಪ್ಪ ಅವರಿಗೆ ಕೊಡ್ತಾರ? ಇದು ಮುಂದಿನ ಪ್ರಶ್ನೆ. ಹಾಗೆ ಕೊಟ್ರೆ ಹೋಗೆಲ್ಲೋ ಒಂದ್ ಕಡೆ ಶಕ್ತಿಶಾಲಿ ಆದ್ರೆ ಹೈಕಮಾಂಡ್ ಏನೇ ರಿಬೆಲ್ ಆದರೆ ಈಗಾಗಲೇ ಒಂದ್ಸರಿ ಆಗಿ ಅದರ ಪರಿಣಾಮಗಳು ಗೊತ್ತು. ಹೀಗಾಗಿ ಇಂಥ ಸ್ಥಿತಿನಲ್ಲಿ ಏನ್ ಮಾಡೋದು ಅನ್ನೋದು ಕೂಡ ಅಲ್ಲಿ ಒಂದು ವರಿಷ್ಠರ ಮುಂದಿರುವಂತಹ ವಿಚಾರ. ಯಾಕೆಂತಂದ್ರೆ ಮುಂದಿನ ಚುನಾವಣೆಯ ಹೊತ್ತಿಗೆ ಪರ್ಯಾಯ ಲೀಡರ್ಶಿಪ್ ಅನ್ನ ಬಿಜೆಪಿನಲ್ಲಿ ಬೆಳೆಸಲೇಬೇಕಾಗುತ್ತೆ. ಆದ್ರಿಂದ ಬಿಜೆಪಿನಲ್ಲಿ ಪರ್ಯಾಯ ಲೀಡರ್ಶಿಪ್ ಅನ್ನ ಬೆಳೆಸುವಂತಹ ಕೆಲಸ ಈಗಲಿಂದಲೇ ಆಗಬೇಕು. ಮುಂದಿನ ಚುನಾವಣೆಯ ಹೊತ್ತಿಗೆ ಹೊಸ ನಾಯಕನನ್ನ ಒಬ್ಬ ನಾಯಕನನ್ನ ಬೆಳೆಸಿ ಆತನ ನೇತೃತ್ವದಲ್ಲಿ ಚುನಾವಣೆ ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ಪರ್ಯಾಯ ನಾಯಕತ್ವವನ್ನು ಈಗಲೇ ಬೆಳೆಸಿದ್ರೆ ಮುಂದಿನ ಚುನಾವಣೆಗೆ ಅದು ಒಳಿತಾಗುತ್ತೆ ಅನ್ನೋದು ಬಿಜೆಪಿ ರಾಷ್ಟ್ರೀಯ ನಾಯಕರ ಹೈಕಮಾಂಡ್ನ ಒಂದು ಸ್ಪಷ್ಟ ಅಭಿಪ್ರಾಯ ಆಗಿದೆ. ಈಗಂತೂ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ತುಂಬಾ ಬ್ಯುಸಿ ಇದ್ದಾರೆ. ಆದರೂ ರಾಷ್ಟ್ರೀಯ ಅಧ್ಯಕ್ಷರು ಹಾಗೆ ಪ್ರಧಾನಿ ಮೋದಿ ಅವರು ಕರ್ನಾಟಕದ ನಾಯಕತ್ವ ಬದಲಾವಣೆ ಕುರಿತಂತೆ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅಥವಾ ಅದನ್ನು ರೂಲ್ಡ್ ಔಟ್ ಮಾಡ್ತಾರ ಅನ್ನೋದು, ರೂಲ್ಡ್ ಔಟ್ ಮಾಡಿ ಮುಂದೆ ಅಂತಹ ಪ್ರಶ್ನೆ ಬರ್ದಲೇ ಇರೋ ರೀತಿಯಲ್ಲಿ ಎಲ್ಲ ವಿವಾದಗಳಿಗೆ ಊಹಾಪೋಹಲಿ ತೆರೆ ಎಳಿತಾರ ಅನ್ನೋದು ಇಲ್ಲಿ ನಮ್ಮ ಮುಂದಿನ ಮುಖ್ಯವಾದಂತಹ ವಿಚಾರ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.